ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ ಕನ್ನಡ. ಇದು ಮಂಡೇ ಮಿನಿ ವ್ಲಾಗ್. ನನ್ನ ಮಗಳಿಗೆ ಸ್ಕೂಲಿಗೆ ಸ್ನ್ಯಾಕ್ಸಿಗೆ ಅಂತ ನಾನು ರೆಡಿ ಮಾಡ್ತಾ ಇದ್ದೆ. ಆ್ಯಪಲ್ನ ಕಟ್ ಮಾಡಿಬಿಟ್ಟು ಆ್ಯಪಲ್ನ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟರೆ ಅದು ಬ್ಲ್ಯಾಕ್ ಕಲರ್ ಆಗಲ್ಲ. ಹಾಗಾಗಿ ನಾನು ನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಅವಳಿಗೆ ರೆಡಿ ಮಾಡ್ತಾ ಇದ್ದೀನಿ. ಅವಳಿನ್ನು ನಿದ್ದೆಗಣ್ಣಲ್ಲೇ ಇದ್ಲು. ಅವಳಿಗೆ ಎಬ್ಸ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಮಾಡ್ತಾ ಇದ್ದೀನಿ. ಪಾಪ ಇನ್ನು ನಿದ್ದೆಯಲ್ಲೇ ಇದ್ಲು, ಆದ್ರೂ ಎಬ್ಸ್ಕೊಂಡು ಬಂದು ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸ್ತಾ ಇದ್ದೀನಿ. ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ, ಅದನ್ನೇ ತಿಂತಾಳೆ. ನಾವೇನು ಮಾಡ್ತೀವಿ ಅದನ್ನೇ ತಿಂದು ರೆಡಿ ಆಗಿಬಿಟ್ಟು ಹೋಗ್ತಿದ್ದಾಳೆ. ನನ್ನ ಹಸ್ಬೆಂಡು ಆಫೀಸಿಗೆ ಹೋದರು, ಹಾಗೆ ಅವಳನ್ನು ಬಿಟ್ಟು ಹೋಗ್ತೀನಿ ಅಂತ ಹೋದರು. ಅವ್ರು ಹೋದ್ಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಬಾಗಿಲಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ರಂಗೋಲಿ ಹಾಕ್ಲಿಕ್ಕೆ ನನಗೆ ಅಷ್ಟೊಂದೇನು ಬರಲ್ಲ, ನನಗೆ ಎಷ್ಟು ಬರೋದು ಅಷ್ಟೇ ಹಾಕ್ತಾ ಇದ್ದೀನಿ. ಮುಂಚೆ ಏನೋ ರಂಗೋಲಿ ಹಾಕೋಕ್ಕೆ ಬರ್ತಿರಲಿಲ್ಲ, ಇವಾಗೆಲ್ಲ ಕಲ್ತ್ಕೊಂಡಿದ್ದೀನಿ ಸ್ವಲ್ಪ. ಈ ಥರ ರಂಗೋಲಿನ ನಾನು ಬಾಗಿಲಿಗೆ ಹಾಕ್ತಾ ಇದ್ದೀನಿ. ಹೊರಗಡೆ ಬೇರೆದು ಹಾಕ್ತೀನಿ, ಇಲ್ಲಿ ಹೊಸ್ಲ ಹತ್ರ ಈ ರಂಗೋಲಿನ ಹಾಕ್ತಾ ಇದ್ದೀನಿ. ಪೂಜೆಗೆ ಎಲ್ಲ ರೆಡಿ ಮಾಡಿದ್ದೆ, ಹಾಗೆ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಪೂಜೆ ಆದಮೇಲೆ ನಾನು ತಿಂಡಿ ತಿಂದು ಪಾಪುನ ಹೊರಗಡೆ ಕರ್ಕೊಂಡೇ ಹೋಗಿರಲಿಲ್ಲ, ಬಿಸಿಲು ಬಂದಿತ್ತು ಅಂತ ಬಿಸಿಲಿಗೆ ಕರ್ಕೊಂಡು ಹೋಗಿದ್ದೆ. ತುಂಬಾ ಚೆನ್ನಾಗಿ ಆಟ ಆಡ್ದ. ಅವನಿಗೂ ಕೂಡ ಮಲಗಿಸ್ಬಿಟ್ಟು ಬಟ್ಟೆ ಇತ್ತು ಸ್ವಲ್ಪ, ಬಟ್ಟೆನ ಮಡ್ಚಿಡೋಣ ಅಂತ ಮಡ್ಚಿಡ್ತಾ ಇದ್ದೀನಿ. ಹಾಗೆ ಈವ್ನಿಂಗ್ ನನ್ನ ಹಸ್ಬೆಂಡು ನೆಲ್ಲಿಕಾಯಿನ ತೊಗೊಂಡು ಬಂದಿದ್ದರು. ಅದರದ್ದು ಉಪ್ಪಿನಕಾಯಿ ಹಾಕೋಣ ಅಂತ ಉಪ್ಪಿನಕಾಯಿನ ಹಾಕ್ತಾ ಇದ್ದೀನಿ. ಇದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂಚೂರು ನೀರು ಇಲ್ಲದೆ ಇರೋ ಹಾಗೆ ಒರೆಸಿ ನಾನೊಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಸೋಸೋ ಜರಡಿನ ಇಡ್ತಾ ಇದ್ದೀನಿ. ನನ್ನ ಹತ್ರ ಸ್ಟೀಮ್ ಪಾತ್ರೆ ಇಲ್ಲ, ಅದಕ್ಕಾಗಿ ಇದರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇದರಲ್ಲಿ ಹಾಕಿಬಿಟ್ಟು 10 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಇದ್ದರೆ ಸಾಕು. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು, ಅರ್ಧ ಸ್ಪೂನು ಜೀರಿಗೆ ಮತ್ತು ಅರ್ಧ ಸ್ಪೂನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಒಣ ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಗೆ ರುಬ್ಕೋಬೋದು, ನಾನು ಇದನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೇಸ್ಟ್ ರೆಡಿ ಆಗುತ್ತೆ. ಪೇಸ್ಟ್ ರೆಡಿ ಮಾಡಿಕೊಂಡು ಬೇಯಿಸಿರೋವಂಥ ನೆಲ್ಲಿಕಾಯಿನ ನಾನು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಳ್ತಿದ್ದೀನಿ. 1/4 ಸ್ಪೂನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 4 ಪೀಸ್ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡ್ಕೊಂಡಿರುವ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ಇದಕ್ಕೆ